ಗೃಹಲಕ್ಷ್ಮಿ ಹಣ 4 ತಿಂಗಳಿಂದ ಬರ್ತಿಲ್ಲ. ರೇಷನ್ ದುಡ್ಡಾಗಲಿ, ಗೃಹಲಕ್ಷ್ಮಿ ಆಗಲಿ, ಮತ್ತು ಪಡಿತಿರೋ ಚೀಟಿದ ಹಣ ಆಗಲಿ ಯಾವುದು ಬರ್ತಿಲ್ಲ. ಇವರು ಫಸ್ಟಿಗೆ ನಾವು ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ ಹೇಳಿ ಬಿಟ್ಟು ಭಾಗ್ಯಗಳನ್ನು ಕೊಟ್ಟು ಜನರುಗಳಿಗೆ ನಂಬಿಸ್ಬಿಟ್ಟು ಇವ್ರ ಬೇಳೆನ ಬೇಯಿಸ್ಕೊಂಡು ಆಮೇಲೆ ನಮ್ಮಿಂದ ಆಗಲ್ಲ ಅಂತ ನೋಡಿ ಈ ಥರ ಮಾಡೋದು. ಬಡಬಗ್ರು ಏನು ಹೋಗಿ ಅವ್ರನ್ನ ಮುಟ್ಟಿ ಹೇಳೋಕ್ಕಾಗತ್ತಾ? ಇರೋ ಸಮಸ್ಯೆಗಳನ್ನು ನಮ್ಮ ಹತ್ರ ಹೇಳ್ತಾರೆ, ಅದನ್ನು ನಾವು ಪ್ರಸ್ತಾಪ ಮಾಡ್ತೀವಿ ಅಲ್ಲ. ಇವ್ರು ಮೂಢ ಹಗರಣ ಮಾಡಿ ಸಾವಿರಾರು ಕೋಟಿ ನುಂಗಿದ್ರು, ಈಗ ರೈತರ ದುಡ್ಡು ನುಂಗಿದ್ರು. ಅದು ಅಲ್ಲದೆ ಈಗ ಗೃಹಲಕ್ಷ್ಮಿ ಆಗಲಿ, ಬಸ್ ವ್ಯವಸ್ಥೆ ಆಗಲಿ, ಈ ಥರ ರೇಷನ್ ದುಡ್ಡಾಗಲಿ ಇದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಇವರು ಆಗ್ಲಿದ ಮೇಲೆ ಯಾಕ್ರಿ ಸ್ವಾಮಿ ಕೊಡ್ತೀವಂತ ಹೇಳಬೇಕು? ಮತ್ತು ಇದು ಗೃಹಲಕ್ಷ್ಮಿ ಅದು ಇದು ಅಂತ ಕೊಟ್ಬಿಟ್ಟು ಬೇಳೆಕಾಳುಗಳ ಮೇಲೆ ರೇಟ್ ಹೆಚ್ಚಿಸಿದ್ರು. ಅದೇನಾದರೂ ಕಡಿಮೆ ಮಾಡ್ತಿದ್ದಾರಾ ಇವಾಗ? ಅವ್ರು ತೊಗೊಂಡು ತಿನ್ನಲೇಬೇಕು. ಇವರನ್ನು ನಂಬಿ ಅವ್ರು ಓಟ್ ಹಾಕಿದ್ದಕ್ಕೆ ಅನಾನುಕೂಲಗಳನ್ನು ಇವರು ಅನುಭವಿಸ್ಲೇಬೇಕು. ಇವ್ರು ಯಾಕೆ ನಂಬಿಸ್ಬೇಕು? ಇವರ ನಂಬೋದು ಅಂಗವಿಕಲರಾಗಲಿ, ಕಾಯಿಲೆ ಸಾಯಿಲೆಗಳಾಗಲಿ, ಅದೆಲ್ಲ ಆಸ್ಪತ್ರೆ ವ್ಯವಸ್ಥೆಗಳಾಗಲಿ ಎಲ್ಲ ಇವರನ್ನು ನಂಬ್ಕೊಂಡು ಮಾಡಿರ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ನೀವು ಮಹಿಳಾ ಮತ್ತು ಮಕ್ಕಳ ಇಲಾಖೆ ಎಲ್ಲ ಸೌಲಭ್ಯಗಳನ್ನು ಕೊಡ್ತೀವಂತ ಹೇಳ್ತೀರಾ, ಈ ಥರ ಕೊಟ್ಬಿಟ್ಟು ಮೋಸ ಮಾಡ್ತೀರಾ. ನಿಮ್ಮ ಕೈಲಿ ಆಗದೆ ಇದ್ಮೇಲೆ ಯಾಕ್ರಿ ಮಾಡೋಕ್ಕೆ ಹೋಗ್ತೀರಾ? ನಿಮ್ಮ ಸರ್ಕಾರ ಇತ್ತೀಚೆಗೆ ನೀವು ಮಾಡ್ತಿರೋ ವ್ಯವಸ್ಥೆಗಳು ಯಾವುದು ಸರಿ ಇಲ್ಲ. ನಿಮ್ಮ ಕೈಲಿ ಆಗದೆ ಇದ್ಮೇಲೆ ಯಾಕ್ರಿ ಸರ್ಕಾರ ವಹಿಸ್ಕೋತೀರಾ? ಆಗದೆ ಇದ್ಮೇಲೆ ಆಗೋರಿಗಾದರೂ ಕೊಡ್ರಿ, ಅವರಾದ್ರೂ ನಿಲ್ಸ್ಕೊಂಡು ಹೋಗ್ತಾರೆ. ಭಾಳ ಬೇಸರ ಅಂದರೆ ಹೇಳಂಗಿಲ್ಲ. ದಿನಕ್ಕೊಂದು ಸಮಸ್ಯೆಗಳು. ಅದನ್ನು ನಂಬ್ಕೊಂಡು ಫೈನಾನ್ಸ್ಗಳಲ್ಲಿ ದುಡ್ಡು ತೊಗೊಂಡಿರ್ತಾರೆ. ಕೆಲವರು ಆತ್ಮಹತ್ಯೆ ಮಾಡ್ಕೊಂಡು ಸಾಯ್ತಿದ್ದಾರೆ. ಇವರನ್ನು ನಂಬ್ಕೊಂಡು ಇಲ್ಲದೇ ಇರೋ ವ್ಯವಸ್ಥೆಗಳೆಲ್ಲ ಮಾಡ್ಕೊಳ್ತಿದ್ದಾರೆ. ಇದನ್ನು ನಿಲ್ಲಿಸ್ರಿ ನೀವು. ಇದನ್ನು ನಿಲ್ಲಿಸ್ಬಿಟ್ಟು ಕರೆಕ್ಟು ಗ್ಯಾರಂಟಿಗಳನ್ನು ಕೊಡ್ತೀರಾ? ನಾವು ಕೊಟ್ಟೇ ಕೊಡ್ತೀವಿ ಅನ್ನೋ ಭರವಸೆ ಕೊಡಿ. ಬಡಬಗ್ರಿ ಮೋಸ ಮಾಡಬೇಡಿ. ಈ ಹಿಂದೆ ಮಾಡಿದ್ದೀರಾ, ಮುಂದೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಕೈಲಾದರೆ ಹ್ಞೂ ಅಂತ ಹೇಳಿ. ನಿಮ್ಮ ಕೈಲಾಗದೇ ಇದ್ಮೇಲೆ ಬಡಬಗ್ರಿ ಮೋಸ ಮಾಡಬೇಡ್ರಿ. ಅವ್ರವ್ರ ಜೀವನನ ಅವ್ರವ್ರು ರೂಪಿಸ್ಕೊಂಡಿದ್ರು. ನೀವು ಯಾಕ್ರಿ ಭಾಗ್ಯಗಳನ್ನು ಕೊಡ್ತೀರಂತ ಹೇಳ್ತೀರಾ? ನೀವು ಎಲ್ಲರಿಗೂ ಸೋಂಬೇರಿಗಳು ಮಾಡಿಟ್ಟಿದ್ದೀರಾ. ನೀವು ನಿಮ್ಮಿಂದ ನಿಮ್ಮ ಸರ್ಕಾರನೇ ಸೋಂಬೇರಿ ಮತ್ತು ಜನಗಳನ್ನು ಸೋಂಬೇರಿ ಮಾಡಿಟ್ಟಿದ್ದೀರಾ. ಅವ್ರ ದುಡಿಮೆನ ಕಿತ್ಕೊಂಡಿದ್ದೀರಾ. ನೀವೇ ಕಿತ್ಕೊಂಡಿದ್ದು ದುಡಿಮೆನ. ಅವ್ರಿಗೆ ಭಾಗ್ಯ ಕೊಡ್ತೀವಂತ ಹೇಳಿಬಿಟ್ಟು ಕೆಲಸ ಕಾರ್ಯಗಳು ಮಾಡ್ಕೊಂಡು ಹೋಗ್ತಿರೋರಿಗೆ ಅವರನ್ನು ನಿಲ್ಲಿಸಿದ್ದೀರಾ. ಈಗ ನಿಮ್ಮ ನಂಬಿಸ್ಬಿಟ್ಟು ಅವ್ರಿಗೆ ಕೊಡ್ದಲೇ ಇದ್ದರೆ ಅವ್ರು ಯಾವ ಥರ ಜೀವನ ಮಾಡ್ಕೊಂಡು ಹೋಗ್ಬೇಕ್ರಿ? ಯಾವ ಥರ ಜೀವನ ಮಾಡ್ಕೊಂಡು ಹೋಗ್ತಾರೆ? ಫೈನಾನ್ಸ್ಗಳವರು ಬೆಳಿಗ್ಗೆ ಆದರೆ ಮನೆ ಹತ್ರ ಬಂದು ಕೂತ್ಕೊತಾರೆ. ನಿಮ್ಮ ಗೃಹಲಕ್ಷ್ಮಿಗೆ ನಂಬ್ಕೊಂಡು ಸಾವಿರಾರುಗಟ್ಟಲೆ ದುಡ್ಡು ತೊಗೊಂಡಿರ್ತಾರೆ. ಮಕ್ಕಳಿಗೆ ಸ್ಕೂಲ್ ಫೀಸ್ ಕಟ್ಟೋಕೆ ನಂಬ್ಕೊಂಡಿರ್ತಾರೆ, ವ್ಯಾನ್ ಫೀಸ್ ಕಟ್ಟೋಕೆ ನಂಬ್ಕೊಂಡಿರ್ತಾರೆ. ತಿಂಗಳ ರೇಷನ್ ಅಂಗಡಿಗೆ ನಾವು ಕಟ್ತೀವಿ ಅಂತ ಹೇಳಿ ಸಾಲ ತೊಗೊಂಡು ತಿಂದಿರ್ತಾರೆ. ಅದನ್ನು ಯಾವ ಥರ ಭರಿಸ್ಬೇಕು? ಅವರು ಯಾವ ಥರ ಭರಿಸ್ಬೇಕ್ರಿ? ಅದ ಜವಾಬ್ದಾರಿಗಳನ್ನು ಇಟ್ಕೊಂಡು ಮುಂದಿನ ಜೀವನದ ವ್ಯವಸ್ಥೆಯನ್ನು ನೀವು ಅವ್ರ ಜೀವನನ ಅರ್ಥ ಮಾಡಿಕೊಂಡು ಹಾಕಬೇಕು. ಹಾಕ್ದಕ್ಕಾಗದೇ ಇದ್ದರೆ ಬಿಟ್ಬಿಡ್ರಿ. ನೀವು ನಮ್ಮ ಕೈಲಾಗಲ್ಲ ಅಂತ ಬಿಟ್ಬಿಡ್ರಿ. ಬಂತು 8 ತಿಂಗಳಿಂದ ಬಂದಿಲ್ಲ. ಗೃಹಲಕ್ಷ್ಮಿನೂ ಬಂದಿಲ್ಲ, ಅನ್ನಭಾಗ್ಯನೂ ಬಂದಿಲ್ಲ, ಪೆನ್ಷನ್ ದುಡ್ಡು ಬಂದಿಲ್ಲ. ಅವ್ರಿಗೆ ಬಂದಿದ್ರೆ ನಮಗೆ ಅನುಕೂಲ ಆಗಿರೋದು. ಒಂದು ಆಸ್ಪತ್ರೆಗೆ ಹೋಗಲಿ, ಮಕ್ಳಿಗೆ ಏನಾರು ಕೊಡ್ಸೋದಾಗಲಿ ಏನಕ್ಕಾದ್ರೂ ಅನುಕೂಲ ಆಗಿರೋದು. ಈಗ ಅದು ಯಾವುದೂ ಬರ್ತಾ ಇಲ್ಲ, ನಿಂತೈತೆ. ಕೊಡ್ರಿ ಅಂತಲೂ ನಾವೇನು ಕೇಳಿಲ್ಲ, ಅವರೇ ಕೊಟ್ಟಿದ್ದಲ್ವಾ. ಅವರೇ ಈಗ ನಿಲ್ಲಿಸಿ ಇದು ಮಾಡಿಬಿಟ್ರೆ ನಾವೇನು ಮಾಡ್ಬೇಕು? ಈ ಥರ ತಾಪತ್ರೆ ಯಾಕೆ ಕೊಡಬೇಕು? ಅದೇ ಗೊತ್ತಿಲ್ಲ. ಬ್ಯಾಂಕಿಗೆ ಹೋದ್ರೆ ದುಡ್ಡು ಬಂದಿಲ್ಲಮ್ಮ ಅಂತ ಹೇಳಿ ಕಳಿಸ್ತಾರೆ. ಹಂಗೆ ಹೇಳಿ ಯಾಕೆ ಬರ್ತೀರಮ್ಮ ಆಗ್ಲಲ್ಲ ಅಂತಾರೆ. ಬ್ಯಾಂಕ್ನೀರು ಸುಮ್ಮನೆ ಬಂದು ತಲೆ ತಿಂತೀರಲ್ಲಮ್ಮ ನೀವು ಅಂತಾರೆ. ಅವ್ರು ಬರ್ತತೆ ಅಂತ ನಾವು ಆಸೆಗೆ ಹೋಗೋದು. ತಿಂಗಳು ಬಂತ ಅಂದ ತಕ್ಷಣ ಹೋಗೋದು. ಅಕ್ಕಿ ತಗೊಂಡು ಕುಟ್ಲೆ ಹೋಗೋದು. ಅಕ್ಕಿ ತಗೊಂಡು ಕುಟ್ಲೆ ಹೋದ್ರೆ ದುಡ್ಡೇ ಬಂದಿಲ್ಲ, ಯಾಕೆ ಬರ್ತೀರಾ ಅಂತಾರೆ. ಜೋರು ಮಾಡ್ತಾರೆ. ದುಡ್ಡು ಬಂದಿಲ್ಲ ಆಗ್ಲೆಲ್ಲ ಹೋದ್ರೆ ಮತ್ತು ಅವರು ಬೇಜಾರು ಮಾಡೋಕೆ ಬರ್ತದಲ್ಲ. ಅವರಿಗೆ ಬೇಜಾರು, ಇವಮ್ಮೇನು ಆಗ್ಲೆಲ್ಲ ಬರುತ್ತೆ ಅಂತ. ನಾವು ಆಸೆಗೆ ಅಂದಾರ್ದ ಹೋಗೋದಾಗ್ಲಲ್ಲ. ಈ ಥರ ಆಗೈತೆ ನೋಡಪ್ಪ. ಬರ್ತದ್ವಿ ಕರ್ಸಿದ್ದಮ್ಮ. ಈಗ 4-5 ತಿಂಗಳು ಬಂದಿಲ್ಲ. ಕೊಡ್ತಂತ ಹೇಳಿದ್ರು, ಆಗ್ತೀವಿ ಅಂತೇಳಿ ಎಲೆಕ್ಷನಿಗೆ ಬಂದು ಓಟ್ ಹಾಕ್ಸ್ಕೊಂಡು ಹೋದ್ರು. ಆಗ 4 ತಿಂಗಳಾದ ಬಂದಿಲ್ಲ. ಸೊಸೈಟಿ ದುಡ್ಡು ಬಂದಿಲ್ಲ. ಈಗ ಅದರಲ್ಲಿ 5 ಕೆಜಿ ಅಕ್ಕಿ ಮಾಡಿದ್ದಾರೆ. ಆ ದುಡ್ಡು ಬರೋಂಗಿಲ್ಲ, ಈ ದುಡ್ಡು ಬರೋಂಗಿಲ್ಲ. ನಾವೇನು ಮಾಡೋದು? ಬ್ಯಾಂಕಿಗೆ ಹೋದ್ರೆ ನಮ್ಮನ್ನು ಹೊಡೆದು ಕಳಿಸ್ತಾರೆ ಅವರು. ಇವ್ರು ಯಾಕೆ ಹೇಳ್ಬೇಕಾಯ್ತು ಮೊದಲೇ ಆಗ್ತೀವಿ ಅಂತ? ಅದನ್ನ ಯಾಕೆ ಒಪ್ಕೋಬೇಕು? ಚೆಕ್ ಮಾಡ್ತೀವಿ, ಕಾರ್ಡು ಎಲ್ಲ ಪಾಸ್ಬುಕ್ ತಗೊಂಡು ಚೆಕ್ ಮಾಡಿದ್ರೆ ಏನೂ ಆಗ್ತಾಯಿಲ್ಲ. ಎಲ್ಲ ಹಿಂಗೆ ಮಾಡ್ತಾರೆ. ನಮ್ಗೆ ಅದಕ್ಕೆ ಅನುಕೂಲ ಆಗೋದು. ಮಕ್ಳಿಗೆ ಕೊಡ್ತಿದ್ವಿ, ತರ್ತಿದ್ವಿ, ಎಲ್ಲದಕ್ಕೂ ಅನುಕೂಲ ಆಗೋದು. ಇವರೆಲ್ಲ ಒಂದಕ್ಕೆ ಹಿಂಗೆ ನಿಲ್ಲಿಸ್ಬಿಟ್ರೆ ನಾವೇನು ಮಾಡೋದು? ಇದನ್ನೇ ನಾವು ನಂಬ್ಕೊಂಡ್ರು. ಒಬ್ಬೊಬ್ರು ಇದನ್ನೇ ನಂಬ್ಕೊಂಡಿರ್ತಾರೆ ಬಡವರು. ಅದನ್ನ ನಾವೇನು ಮಾಡೋದು? ಈಗ 4-5 ತಿಂಗಳಾತ್ರಿ ಬಂದಿಲ್ಲ. 4 ತಿಂಗಳು ಒಟ್ಟು. ಗೃಹಲಕ್ಷ್ಮಿ ಬಂದಿಲ್ಲ, ಈ ಸೊಸೈಟಿದು ಬಂದಿಲ್ಲ. ನಾವೇನು ದೊಡ್ಡ ಶ್ರೀಮಂತರಲ್ಲ, ನಾವು ಬಡವರೇ. ಅವ್ರು ಬರ್ತಂತೇಳಿ ಓಟ್ ಹಾಕಿ ಬರ್ತಂತೇಳಿ ಬಂದಿಲ್ಲ.
ನಾವು ಅದನ್ನೇ ಕಾಯ್ತಾ ಇದ್ದೀವಿ. ಯಾಕೆ ಬಂದಿಲ್ಲ ಅವ್ರು ಹೇಳ್ಬೇಕು ನಮಗೆ. ಇಲ್ಲ ಬಂದ್ಬೋದಾಯ್ತು, ಓಟ್ ಹಾಕ್ತೀವಿ, ಹಾಕ್ರಿ ನೀವು 2,000 ಕೊಡ್ತೀವಿ ಅಂದಮೇಲೆ ಓಟ್ ಹಾಕ್ಸಿದ್ಮೇಲೆ ಕರೆಕ್ಟಾಗಿ ಕೊಡಬೇಕು. ಸರಸ್ವತಿ. 4 ಮಂತ್ಸ್ ಆಯಿತು, ಗೃಹಲಕ್ಷ್ಮಿ ಅಮೌಂಟು ಬಂದಿಲ್ಲ, ಅಕ್ಕಿ ಅಮೌಂಟು ಬಂದಿಲ್ಲ. ಈ ನಾವು ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಅಂತೇಳಿ ನಂಬ್ಕೊಂಡು ನಾವು ತುಂಬ ಕಮಿಟ್ಮೆಂಟ್ ಎಲ್ಲ ಇಟ್ಕೊಂಡಿರ್ತೀವಿ. ಇವ್ರು ಸಡನ್ನಾಗಿ ಈ ಥರ ಎಲ್ಲ ನಿಲ್ಲಿಸ್ಬಿಟ್ರೆ ನಾವು ಯಾವ ಥರ ಜೀವನ ಮಾಡಬೇಕು? ಮನೇಲಿ ಪೇಷಂಟ್ಗಳು ಇರ್ತಾರೆ, ಅವ್ರಿಗೆ ಮಾತ್ರೆಗಾಗಲಿ ಯಾವುದಕ್ಕಾದ್ರೂ ಅದ್ರ ಮೇಲೆ ಡಿಪೆಂಡ್ ಆಗಿರ್ತೀವಿ ನಾವು. ಈ ಸಡನ್ನಾಗಿ ಒಂದೇ ಸಲ ಈ ಥರ ಅಮೌಂಟ್ ಎಲ್ಲ ನಿಲ್ಲಿಸ್ಬಿಟ್ರೆ ನಾವು ಜೀವನ ಮಾಡೋದು ಯಾವ ಥರ ಮಾಡಬೇಕು? ಇಷ್ಟು ಮಂತ್ ಆದಮೇಲೆ ಬರುತ್ತೆ ಅಂತ ಏನಾದರೂ ಹೇಳ್ಬೇಕಲ್ವಾ? ಸಡನ್ನಾಗಿ ಈ ಥರ ನಿಲ್ಲಿಸ್ಬಿಟ್ರೆ ನಾವು ಯಾವ ಥರ ಜೀವನ ಮಾಡ್ಬೇಕು ಹೇಳಿ ನೋಡೋಣ. ತುಂಬ ಕಮಿಟ್ಮೆಂಟ್ ಇರ್ತಾವೆ ನಮಗೂ. ಓಟ್ ಹಾಕುವಾಗ ಹಾಕ್ತೀವಿ ಅಂತ ಅಮೌಂಟ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಓಟ್ ಹಾಕಿಸ್ಕೊಳ್ಳೋದು, ಒಂದು 4-5 ತಿಂಗಳು ಅಮೌಂಟ್ ಕೊಟ್ಬಿಡೋದು, ಆಮೇಲಿಂದ ನಿಲ್ಲಿಸ್ಬಿಟ್ರೆ ಯಾವ ಥರ ಜೀವನ ಮಾಡ್ಬೇಕು ಹೇಳ್ರಿ? ಅವರು ಹೇಳಿರ್ತಾರಲ್ವಾ ಹಾಕ್ತೀವಿ ಅಮೌಂಟ ಅಂತ ಹೇಳಿ, ಅದನ್ನು ಉಳಿಸ್ಕೋಬೇಕು. ಅವರು ಓಟ್ ಹಾಕುವಾಗ ಯಾವ ರೀತಿ ಹೇಳಿ ಮಾಡಿ ಹೋಗಿರ್ತಾರ ಅದನ್ನು ಅವ್ರದ್ದು ಇದು ಇರೋವರೆಗೂ ಉಳಿಸ್ಕೊಳ್ಬೇಕು. ಅವರು ಸಡನ್ನಾಗಿ ಈ ಥರ ನಿಲ್ಲಿಸ್ಬಿಟ್ರೆ ಯಾವ ಥರ ಜೀವನ ಮಾಡ್ಬೇಕು ಹೇಳಿ ನೋಡೋಣ. ಅದನ್ನೇ ನಂಬ್ಕೊಂಡು ತುಂಬ ಜನ ಜೀವನ ಮಾಡ್ತಿರ್ತಾರೆ ಈಗ ಅಲ್ವಾ? ತುಂಬ ಕಮಿಟ್ಮೆಂಟು ಇರ್ತಾವೆ ಅವರಿಗೆ. ಈಗ ಸಡನ್ನಾಗಿ ಈ ಥರ ನಿಲ್ಲಿಸ್ಬಿಟ್ರೆ ಏನು ಮಾಡ್ಬೇಕು ಹೇಳಿ ನೋಡೋಣ. ಅದು ಮನೆಯಲ್ಲಿ ಪೇಷಂಟ್ಗಳು ಇರ್ತಿದ್ರು, ಮಾತ್ರೆಗಾಗಲಿ, ಮಕ್ಕಳಿಗೆ ಸ್ಕೂಲಿಗಾಗಲಿ, ಯಾವುದಕ್ಕಾಗಲಿ, ರೇಷನ್ ಆಗಲಿ, ಗ್ಯಾಸ್ ಆಗಲಿ ಅಥವಾ ಯಾವುದಕ್ಕಾದ್ರೂ ನಮಗೆ ಯೂಸ್ ಆಗ್ತಿತ್ತು. ಈಗ ಸಡನ್ನಾಗಿ ಈ ಥರ ನಿಲ್ಲಿಸಿರೋದ್ರಿಂದ ಮಂತ್ಲಿ ನಾವು ಯಾವ ಥರ ಖರ್ಚನ್ನು ಮೇಂಟೈನ್ ಮಾಡ್ಬೇಕು ಹೇಳಿ ನೋಡೋಣ. ಹೌದಲ್ವಾ? 4 ಮಂತ್ಸ್ ಆಯಿತು ಬಂದಿಲ್ಲ, ರೇಷನ್ ಅಮೌಂಟ್ ಅಂತೂ ಬಂದೇ ಇಲ್ಲ. ಮತ್ತು ಈ ಥರ ಸಡನ್ನಾಗಿ ಎಲ್ಲ ಅಮೌಂಟನ್ನು ನಿಲ್ಲಿಸ್ಬಿಟ್ರೆ ಯಾವ ಥರ ಜೀವನ ಮಾಡಬೇಕು?